ಇವಾಗಲಾದ್ರೂ ನಿಮ್ಗೆ ಅರ್ಥ ಆಯ್ತಾ ಸೂರ್ಯ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅವ್ರು ಅಷ್ಟು ಹೇಳ್ತಾ ಇದ್ದಾರೆ. ನಂಬಿಕೆ ಇಡಬೇಕು ಒಬ್ರ ಮೇಲೆ, ಅದು ಬಿಟ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರಲ್ಲ. ಇವಾಗಲಾದ್ರೂ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ನಿಮಗೆ. ನಿಮ್ಮ ಮಗಳು ಬಾಯಿಂದನೇ ಕೇಳಿದ್ರಲ್ಲ. ಓ ನನಗನ್ನಿಸ್ತಾ ಇದೆ ನಿಮ್ಮ ಪ್ರಕಾರ ನಂದಿನಿಗೆ ಏನಾದರೂ ಪರವಾಗಿಲ್ಲ, ಮಗು ಮಾತ್ರ ಇರಬೇಕು ಅಂತ ಏನೋ ಅಪ್ಪ. ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ಎಲ್ಲವ ನಿನ್ನಿಂದನೆಯ ಅಲ್ಲ ಏನು ಮಾತಾಡ್ತಿದ್ದೀರಿ? ಅವಳದೇನು ತಪ್ಪಿದದು? ಅವ್ಳಿಗೇನೋ ಮಾತಾಡಕ್ಕೆ ಹೋಗ್ಬೇಡಿ ನೀವು. ನೋಡು ನಂದಿನಿ, ಈಗ ಆ ಥರ ಅನ್ಬಾರ್ದು. ಇವಾಗ ಪಾಪನೂ ಇಲ್ಲ, ಏನೂ ಇಲ್ಲ. ನೀವು ಕೊಟ್ಟಿದ್ದ ಮಾತು ಪ್ರಕಾರ ಹೋಗ್ತೀನಿ ಅಂತ ಅಲ್ವಾ, ಡಿವೋರ್ಸ್ ಕೊಟ್ಬಿಟ್ಟು ಹೋಗಿ. ಮತ್ತೆ ಏನು ರುಕ್ಮಿಣಿ, ಏನು ಮಾತಾಡ್ತಾ ಇದ್ದೀನಿ ನೀನು? ಇಲ್ಲ ನಾನು ಯಾಕೆ ಹೋಗೋಣ, ನಾನು ಹೋಗಲ್ಲ. ಅಲ್ಲ ನಂದಿನಿ, ಏನು ಮಾತಾಡ್ತಿದ್ಯಾ ನೀನು? ಏನು ಮಾತಾಡ್ತೀನಿ ಅಂತ ಪ್ರಜ್ಞೆ ಇದೆಯಾ ನಿನಗೆ? ಕೊಟ್ಟಿರೋ ಮಾತು ಉಳಿಸ್ಕೋಬೇಕು ಮೊದಲು ನೀನು. ಅದು ಬಿಟ್ಬಿಟ್ಟು ಈ ಥರ ಮಾತಾಡ್ತಿದ್ಯಲ್ಲ ನೀನು. ಅವತ್ತು ಏನಂತ ಹೇಳಿದೆ? ಅವತ್ತು ಎಲ್ಲಾದರೂ ಕಳಿಸ್ಬಿಡೋರು. ನಾನೇನು ಹೇಳಿದ್ದಕ್ಕೆ ನನಗೊಂದು ಮಾತು ಬೆಲೆನೇ ಇಲ್ಲ ನಿನಗೆ. ನನ್ನ ಪರಿಸ್ಥಿತಿಯಲ್ಲಿ ನೀನು ಇದ್ದಿದ್ರೆ ಏನು ಮಾಡುವೆ ನೀನು? ನನಗೆ ಅದು ಇದು ಕಾರಣ ಹೇಳ್ಬೇಡ ನಂದಿನಿ ನೀನು. ಯಾವಾಗ ಹೋಯ್ತು ಹೇಳು ನೀನು ಅಷ್ಟೇ. ನನಗೆ ಬೇಕಾಗಿರೋದು, ಜಾಸ್ತಿ ಮಾತಾಡಬೇಡ ನೀನು. ಹೋಗ್ತಾ ಇರು ನೀನು. ಇವಾಗ ಡಿವೋರ್ಸ್ ಕೊಟ್ಬಿಟ್ಟು ಸುಮ್ಮನೆ ಸೂರ್ಯ ಅವ್ರ ಮಧ್ಯೆ ನನ್ನ ಮಧ್ಯೆ ಬಂದ್ಬಿಟ್ಟು ಸುಮ್ಮನೆ ಅದು ಇದು ಮಾಡಕ್ಕೆ ಹೋಗ್ಬೇಡ. ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನು ಇದ್ಬಿಡ್ತೀನಿ. ಅರ್ಥ ಆಯ್ತಾ? ನಾನಂತೂ ನೀನು ಎಷ್ಟೇ ಮಾಡಿ ಏನೇ ಮಾಡು ನನಗೆ ಹೋಗಲ್ಲ. ಹೋಗಲ್ಲ ಅಂದ್ರೆ ಹೋಗಲ್ಲ. ನಾನು ಎತ್ತಿಗೆ ಹೋಗೋನೆ. ನಾನು ಹೋಯ್ಕಿಲ್ಲ. ನಾನು ಸೂರ್ಯ ಅವ್ರು ಹೇಳ್ತಿ. ಅರ್ಥ ಆಯ್ತಾ? ನಾನು ಹೋಯ್ಕಿಲ್ಲ ಕಣಪ್ಪ. ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ಒಳ್ಳೆಯ. ಹೋಗ್ಬೇಕಂತ ಹೋಯ್ತಾ? ಹೋಗಿ ನೀನು ಕಡ್ದು. ಅಲ್ಲ ರೀ, ನೋಡಿ ಯಾವ ಥರ ಮಾತಾಡ್ತಿದ್ದಾಳೆ ನಂದಿನಿ. ನೀನು ಅವ್ರ ಜೊತೆ ಮಾತಾಡ್ತಿದ್ದೀನಿ, ನನ್ನ ಜೊತೆ ಮಾತಾಡು ನೀನು. ಅಲ್ಲ ನಂದಿನಿ ಅವರು ಏನು ಮಾತಾಡ್ತಿದ್ದೀರಾ ನೀವು? ಅಲ್ಲ ಸೂರಿ, ನೀವೇನಿಗೆ ಮಾತಾಡ್ತಿದ್ದೀರಿ? ಸುಮ್ಮನಿರಿ ನೀವು. ನಾನು ಏನೋ ಮಾತಾಡ್ತೇವೆ ಇವ್ರ ಜೊತೆ. ನೀವೇ ತಾನೇ ಹೇಳಿದ್ದು ಒಬ್ರು ಮಾತಾಡೋವತ್ತಾರೆ ಮಧ್ಯಕ್ಕೆ ಬಾಯ್ ಹಾಕ್ಬಾರ್ದು ಅಂತ. ಸುಮ್ಮನಿರಿ ನೀವು. ಅಲ್ಲ ಏನು ನಂದಿನಿ, ನೀನು ಏನು ಮಾತಾಡ್ತಿದ್ಯಾ? ನಿನ್ನ ಮನೆಯಿಂದ ಆಸೆ ಹಾಕಕ್ಕೆಲ್ಲ ರೆಡಿ ಆಗಿದ್ರು. ನಾನು ಅಯ್ಯೋ ಪಾಪ ನನ್ನಂಗೆ ಒಬ್ಳು ಹೆಣ್ಣು ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಸೇರಿಸ್ಕೊಂಡ್ರೆ ನೀನು ಇದೇನು ಈ ಥರ ನನಗೆ ಉಲ್ಟಾ ಹೊಡಿತಿದ್ಯಲ್ಲ? ನೀನು ಹಿಂದೆವಳು ಅಂತ ಗೊತ್ತಿದ್ರೆ ನೀನು ಅವತ್ತೇ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೆ. ನಿನ್ನ ಸೇರಿಸ್ಕೊತಾ ಇರಲಿಲ್ಲ ನಾನು. ಅಲ್ಲ ಚೆನ್ನಾಗದಲ್ಲ ವರ್ಷ ಒಳ್ಳೆಯ. ಯಾವಾಗ ನಿಮ್ಮ ಮನೆ ಆಯಿತು? ಯಾವಾಗಾಯ್ತು ನಿನ್ನ ಮನೆ? ಒಳ್ಳೆ ಚೆನ್ನಾಗಿ ನಾಟಕ ಆಡ್ತಿದ್ವಿ ಒಳ್ಳೆಯ. ಓ ಏನು ನನ್ನ ಗಂಡನ ಮನೆ ಬರೋಕ್ಕೆ ದೊಡ್ಡನೇ ಕಪ್ಪನ ಯಾಕೆ? ನನ್ನ ಗಂಡನ ಮನೆಗೆ ನಾನು ಯಾವಾಗಾರು ಬರ್ತೀನಿ, ಯಾವಾಗಾರು ಹೋಯ್ತೀನಿ. ಓ ನಾನು ಹೇಳಿದ್ನ ನಿನಗೆ ನನ್ನ ಗಂಡನ ಬಿಟ್ಬಿಡ್ತೀನಿ, ನನ್ನ ಗಂಡನ ಡೈವರ್ಸ್ ಕೊಟ್ಬಿಡ್ತೀನಿ, ನಿನ್ನ ಮದುವೆಯಾಗೂ ಚೆನ್ನಾಗಿ ಬೆಚ್ಚಗಿರು ಅಂತ. ಚೆನ್ನಾಗದೆ ಒಳ್ಳೆಯ ನಾಟಕ ಚೆನ್ನಾಯ್ತಾ? ಏನು ಮಾತಾಡ್ತಿದ್ಯಾ? ಇನ್ನೇನು ಅನ್ಕೊ ಬಂದಿದ್ದು ಡಿವೋರ್ಸ್ ಕೊಡ್ತೀನಿ ಅಂತ ತಾನೇ? ಹಂಗೆ ನೋಡು, ಗಂಡನ ಜೊತೆ ಮಾಡಬೇಕಾಗಿತ್ತು ಕಡೆ. ಜಗಳ ಆಡ್ಕೊಂಡು ಹೋಗ್ಬಿಟ್ರೆ ಅಲ್ಲ, ನನ್ನ ಗಂಡನ ಜೊತೆ ನಾನು ಜಗಳನಾರು ಆಡ್ತೀನಿ, ಏನಾರು ಮಾಡ್ತೀನಿ. ಅದಕ್ಕೆ ಕಟ್ಕೊಂಡು ಓಡ್ ಬಂದ್ಬಿಡದ ಇನ್ನೊಬ್ಬನ ಗಂಡನ್ನ? ನೀನು ನೋಡಿ ಇವಳು ಸರಿಯಾಗಿ ಮಾತಾಡ್ತಾ ಇಲ್ಲ. ಏನಂದಿನಿ, ಏನು ಮಾತಾಡ್ತಾ ಇರೋದು ನೀನು? ಅವಳು ಎಲ್ಲವೋ ಒಂದು ಸ್ವಲ್ಪ ಕರುಣೆ ತೋರಿಸಿದ್ಕೆ ಅದೇ ಸುಮ್ಮನೆ ನಮ್ಮಿಬ್ರು ಮಧ್ಯದಲ್ಲಿ ನೀವು ಬರಬೇಡಿ, ಸುಮ್ಮನಿರಿ, ನಾನು ಮಾತಾಡ್ತೀನಿವಾ? ಏನ್ ಸೂರಿ ಇವ್ರು ಇಬ್ರು ಹಿಂಗಾಡ್ದ ಕೂತವ್ರೆ, ನಂಗೆ ತಲೆ ಕೆಟ್ಟೋಯ್ತದೆ. ಹೋಗು ಮೊದಲು ನಿಮ್ಮ ಅಪ್ಪನ ನೋಡ್ಬೇಕು, ನಡಿ ಕರ್ಕೊಂಡು. ಕೇಳು ಈಗ ಒಪ್ಪತ್ತಿನ ಕತೆ ನನ್ನ ಮಗಳು ನೀನು ಅಂತ. ಆಗ್ಲಿಂದ ಕತೆ ಮೇಯ್ತಿದ್ದು, ಆಗ್ಲೇ ಬಡ್ಕೊಂಡೆ. ಧೈರ್ಯವಾಗಿ ನಿಂತು ಮಾತಾಡು ಅಂತ ಕೇಳಲಿಲ್ಲ. ಮಾತಾಡಿ ಈಗ್ಲಾರ ಕಡಿಸೋಣ. ಜುಟ್ಟಿಡ್ದು ಮುಂದೆಲ್ಲ ಹಿಡಿದು ದಬ್ಬು ಹಾಸಿಗೆ. ನನಗದೆಲ್ಲ ಬೇಕಾಗಿಲ್ಲ, ನೀನು ಹೋಗ್ತಾ ಇರು ಅಷ್ಟೇ. ಡಿವೋರ್ಸ್ಗೆಲ್ಲ ರೆಡಿ ಆಗಿತ್ತು ತಾನೆ. ಡಿವೋರ್ಸ್ ಪೇಪರ್ನ ಸೂರ್ಯ ಅವ್ರು ಕಳಿಸಿದ್ರು. ನೀನು ಅದು ನೋಡಿ ಸಿಗ್ನೇಚರ್ ಮಾಡಿಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಅದು ಅಲ್ಲದೆ ಗಂಡನ ಬಿಟ್ಬಿಟ್ಟು ಜಗಳ ಹಾಡ್ಕೊಂಡು ನಿಂತಿದ್ದು ನೀನು. ಅರ್ಥ ಆಯ್ತಾ? ನಾನೇನೋ ನೀನು ನಿನ್ನ ಗಂಡ ಎಲ್ಲ ತುಂಬ ಚೆನ್ನಾಗಿದೆ, ಅದೇ ಬಂದುಬಿಟ್ಟು ನೀವಿಬ್ಬರು ಸಂಸಾರಕ್ಕೆ ಹುಳಿ ಹಿಡ್ಬಿಟ್ಟು ನಾನೇನು ಮದುವೆ ಮಾಡ್ಕೊಂಡಿಲ್ಲಪ್ಪ. ಅರ್ಥ ಆಗ್ತಿದೆಯಾ ನಿನಗೆ? ಆ ಥರ ಹೇಳಿ ನಾನು ಏನು ಮದುವೆ ಮಾಡ್ಕೊಂಡಿಲ್ಲ. ತಿಳ್ಕೊ ಮೊದಲು. ಗಂಡ ಹೆಂಡತಿ ಮಧ್ಯೆ ಸಾವಿರಾರು ಜಗಳ ಬರ್ತವೆ, ಸಾವು ಹೋಯ್ತವೆ. ನೀನು ಯಾವಳು ಗಂಡನ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ನೀನು ಯಾವಳು ಬರೋಕ್ಕೆ ಅಂತ? ಓ ನಾನು ಏನು ಹೇಳಿದ್ನೇನ ಇವಳನ್ನ ಬಂದು ಮದುವೆ ಮಾಡ್ಕೊ ಅಂತ? ಇಲ್ಲ ಸೂರ್ಯ ಅವರಾರು ಹೇಳಿದ್ರೆ ನನಗೆ ಡೈವರ್ಸ್ ಕೊಟ್ಬಿಟ್ಟು ಅವಳನ್ನ ಮದುವೆ ಮಾಡ್ಕೊತೀನಿ ಅಂತ? ಮಾತಾಡು. ಯಾವ ಕಾನೂನು ತಾನೇ ಒಪ್ಪದು? ಯಾರು ತಾನೇ ಒಪ್ಪರು? ಮಾತಾಡು. ಈಗ ಇದಕ್ಕೇನು ಕೊಟ್ಟು ನೀನು ಉತ್ತರವ? ಏನೋ ದೊಡ್ಡದಾಗಿ ಓದಿರೋಳು ಅಂತಿದ್ದೀನಿ ನೀನು. ಇದಕ್ಕೇನು ಕೊಟ್ಟು ಉತ್ತರವ ಕೊಡು. ಏನು ಸೂರ್ಯ ಅವರಾರು ಬಂದು ಹೇಳಿದ್ರ ಕೇಳಿದ್ರ ನನ್ನ ಮದುವೆ ಆಯ್ತೀನಿ ಅಂತ? ಇಲ್ಲ ನಾನು ಮದುವೆಯಾಗಿ ಹೋಗಿ ನಾನು ಬರಕಿಲ್ಲ ಅಂತಂದಿದ್ನ? ಇಲ್ಲ ಸೂರ್ಯ ಅವರು ನೀವು ಬಂದಿರೋ ಬರಕಿಲ್ವ ಅಂತ ಕೇಳಿದ್ರ? ನಾನು ಯಾವತ್ತಾರು ಬರಕಿಲ್ಲ ಅಂತಂದಿದ್ನ? ಲೆಕ್ಕದಲ್ಲಿ ನಿನ್ನ ಮನೇಲಿ ಇಡ್ಸ್ಕೊಂಡ್ರೆ ತಪ್ಪು. ಇಷ್ಟೊತ್ತಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ಕಂಬಿ ಎಣಿಸ್ಬೇಕಾಯ್ತು. ಕಂಬಿಯ ಆಗ್ಬೋದಾಗಿರೋದು ಏನು ಅಂತ. ನಾನೆಲ್ಲ ಅಯ್ಯೋ ಪಾಪ ಇರಲಿ ಮನೇಲಿ ಏನ್ಬಿಟ್ಟು ಇರ್ಸ್ಕೊಂಡಿವನೆಲ್ಲ. ಅದಕ್ಕೆ ಏನೇ ನೀನು ಅಯ್ಯೋ ಪಾಪ ಅನ್ನೋದು? ನಾನು ಸೂರ್ಯ ಅವ್ರಿಗೋಸ್ಕರ ಅಪ್ಪ ಅಮ್ಮನ ಬಿಟ್ಟು ನನ್ನ ಕೆಲಸ ಎಲ್ಲ ಬಿಟ್ಟು ನಾನು ಇಲ್ಲಿ ಬಂದು ನಾನು ಜೀತ ಮಾಡ್ತಾ ಇದ್ದೀನಿ. ಯಾಕೆ ಹೇಳು? ಸೂರ್ಯ ಅವ್ರಿಗೋಸ್ಕರ, ಅತ್ತೆ ಮಾವನಿಗೋಸ್ಕರ. ಅರ್ಥ ಆಯ್ತಾ? ನಾನೇನು ಓಡೋಗಿರ್ಲಿಲ್ಲ, ಎಲ್ಲಾನು ಬಿಟ್ಟು ಬಂದಿದ್ದೀನಿ ಕಣೆ. ನಾನು ಯಾಕೆ ಹೋಗ್ಬೇಕು? ನಾನು ಯಾಕೆ ಕಂಬಿ ಎಣಿಸ್ಬೇಕು? ನಾನು ಹೇಳ್ಸಕ್ಕೆಲ್ಲ ರೆಡಿ ಇಲ್ಲ. ಅರ್ಥ ಆಗ್ತಿದೆಯಾ? ಲೆಕ್ಕದಲ್ಲಿ ನೀವು ಡಿವೋರ್ಸ್ ಆಗಿ ಮನೆಯಿಂದ ಆಚೆಗೆ ಹೋಗ್ಬೇಕಿತ್ತು. ನಂದೇ ತಪ್ಪು. ಫಸ್ಟ್ ಆಫ್ ಆಲ್ ನಂದೇ ತಪ್ಪಾಗಿರೋದು. ನಿನ್ನ ಅವರೆಲ್ಲ ಬೇಡ ಅಂತಿರುವಾಗ ನಾನು ಸೇರಿಸ್ಕೊಂಡಲ್ಲ ನಿನ್ನ, ಅದು ತಪ್ಪಾಗಿರೋದು. ಕಣೆ ನಾನು ವಿಷಯ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಅದು ಇದೆಲ್ಲ ಸುಳ್ಳು ಹೇಳ್ಬಿಟ್ಟು ಬಂದು ಸೇರ್ಕೊಂಡಿದ್ದೀನಿ ಕಣೆ. ಬಂದು ಮದುವೆ ಆಗಿದ್ದೀನಿ. ನನ್ನ ಬಗ್ಗೆ ಮಾತಾಡ್ತಾಳೆ. ನನ್ನ ಬಗ್ಗೆ ನಮ್ಮ ಮನೆ ಸುದ್ದಿ ಸಾವಿರ ಇರ್ತವೆ, ಅದ್ರ ಬಗ್ಗೆ ನೀನು ಮಾತಾಡಬೇಡ. ನಿನ್ನಂಗೆ ನನ್ನ ಗಂಡನಿಗೆ ಏನೇನೋ ತಲೆ ತುಂಬಿ ಮದುವೆ ಆಗಿರೋಳು ನಾನೆಲ್ಲ ಕಣಪ್ಪ. ಕಂಡವ್ರ ಗಂಡನ ಮದುವೆ ಆಗಿಲ್ಲ ನಾನು. ಅರ್ಥ ಆಯ್ತಾ? ಕಂಡವ್ರ ಗಂಡನ ಮದುವೆ ಆಗ್ಬಿಟ್ಟು ನಿಡ್ತಿಯಿಂದ ದೂರ ಮಾಡೋ ಕೆಲಸ ನಾನು ಮಾಡಿಲ್ಲ. ಅರ್ಥ ಆಯ್ತಾ? ನೆಟ್ಟಾಗಿ ನೆರವಾಗಿ ತಿಳ್ಕೊ ನೀನು. ನನ್ನ ಮರುವದಿಯಿಂದ ಇರೋದೇ ಯಾಕತ್ತೆ? ಹೋಗನ್ಬಿಟ್ಟು ಇನ್ನೊಂದು ಮಾಡ್ತಾರೆ. ಹೋಗಿ ಮಾಡ್ಬಿಡು. ಇನ್ನೊಬ್ರು ಗಂಡ್ರು ಬಿಟ್ಟು ಹೊಂಟೋಗಿರ್ತಾನೆ ಹೇಳ್ತೀಯ, ಅವನು ಹೋಗಿ ಕಟ್ಕೊಬಿಡು. ನೆಟ್ಟಿಗೆ ಮಾತಾಡಿ ನೀನು. ಎತ್ತಿ ಬಾರಿಸ್ಬಿಡ್ತೀನಿ ಕಪಾಲಕ್ಕೆ. ಯಾವ ಥರ ಮಾತಾಡ್ತಾಳೆ? ನಾನು ಯಾಕೆ ಕಂಡವ್ರ ಜೊತೆ ಎಲ್ಲ ಓಡೋಗ್ಲಿ ಅಂತ ಕಿತ್ತದವಳು ನೀನು. ಹೋಗು ನೀನು. ಪ್ರೀತಿಗೆ ಬೆಲೆ ಕೊಡಲಿಲ್ಲ ನೀನು. ಸಂದೆ ಗಂಟ ದುಡ್ಡು ಹೊಂದ್ಕೊಂಡು ಸೈಕೊಂಡು ನಿಂತಿರೋಳು ನೀನು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ ನಾನು ಮದುವೆ ಆಗಿದ್ದು ಗೊತ್ತಾ? ನನ್ನ ಬಗ್ಗೆ ತಿಳ್ಕೊಂಡು ಏನು ಮಾಡಿ ನೀನು? ನಿನ್ನ ಪೇಪರ್ ಹಾಕಿಸ್ಬಿಟ್ಟಿಯಾ? ಇಲ್ಲ ಜೈಲು ಕಳಿಸ್ಬಿಟ್ಟಿಯಾ? ನಾನೇ ಇವಾಗ ಒಂದು ಕಂಪ್ಲೇಂಟ್ ಕೊಟ್ಟರೆ ಜೈಲು ಕಂಬಿ ಅನಿಸ್ಬೇಕಾಯ್ತದೆ. ನೀನು ನನಗೆ ಎದುರಿಸಕ್ಕೆ ಬರಬೇಡ. ಅರ್ಥ ಆಗ್ತಿದ್ಯಾ? ಎದುರಿಸಕ್ಕೆ ಬರಬೇಡ ನೀನು. ಓ ಏನು ಮಾತಾಡ್ತಿರೋದು ನೀನು?
ನಿನ್ನ ಬಗ್ಗೆನೂ ಅಷ್ಟೇನೆ, ನಿನ್ನ ಬಗ್ಗೆನೂ ನೀನು ಮಾಡಿರೋ ಗನಂದರಿ ಕೆಲಸಕ್ಕೆ ವಿಷಯ ಎಲ್ಲ ಹಾಕಿದ್ದಕ್ಕೆ ನಿನ್ನೇನು ಪೂಜೆ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ ನೀನು? ನಿನಗೂ ಅಷ್ಟೇನೆ, ನಿನಗೂ ಸರಿಯಾಗಿ ಮರವಾದಿ ಮನೆ ಮಾಡೋದು, ಸರಿಯಾಗಿ ಮಂಗಳಾರತಿನೇ ಮಾಡೋದು, ಅರ್ಥ ಆಗ್ತಿದೆಯಾ? ನೆಟ್ವಾಗಿ ನೇರವಾಗಿ ಮಾತಾಡು ನೀನು. ನಾನು ಇಲ್ಲಿ ಮಾತಾಡ್ತಾ ಇರೋದು ನನ್ನ ಗಂಡನ ಮನೆ ಬಗ್ಗೆ, ನನ್ನ ಗಂಡನ ಬಗ್ಗೆ, ನನ್ನ ಬಗ್ಗೆ, ಇಲ್ಲಿರೋರ ಬಗ್ಗೆ. ನೀನೇನಕ್ಕೆ ನಮ್ಮ ಅಪ್ಪನ ಮನೆ ಸುದ್ದಿ ಓದಿ? ನೀನು ಯಾವಳು ನಮ್ಮ ಅಪ್ಪನ ಮನೆ ಸುದ್ದಿ ಮಾತಾಡೋಕ್ಕೆ? ಅಲ್ಲಿ 1000 ಆಯ್ತದೆ, 1000 ಬರ್ತದೆ, ಏನಾರು ಆಯ್ತದೆ, ಅದನ್ನೆಲ್ಲ ಮಾತಾಡಕ್ಕೆ ಬರಬೇಡ ನೀನು. ಇಲ್ಲೇ ಎಷ್ಟಿದೆ ಅಷ್ಟು ಹೇಳು ನೀನು, ಜಾಸ್ತಿ ಮಾತಾಡಬೇಡ ನೀನು. ನಾನು ಅಯ್ಯೋ ಪಾಪ ಇರಲಿ ಅಂತ ಬಂದರೆ ನಾಟ್ಕಳ್ಕೊಂಡು ಅವ್ರಾಗೆ ನಾಟ್ಕಾಡ್ತಿದ್ದೀನಿ ನೀನು. ನಿನ್ನ ಬಗ್ಗೆ ನಾನು ಬಂದು ನೋಡಿದ್ರೆ ಆಗಲೇ ಗೊತ್ತಾಯ್ತು ನೀನು ಎಂತ ಹೇಳು ಅಂತ. ಓ, ನಿನ್ನ ಬಗ್ಗೆನೂ ಗೊತ್ತು ಕಣೆ. ಅವತ್ತು ನಾನು ನೋಡಿಬಿಟ್ಟು ಖಾಲಿ ಫೋನ್ ಇಟ್ಕೊಂಡು ಅಮ್ಮನ ಜೊತೆ ಮಾತಾಡ್ತೀನಿ ಅನ್ನೋ ನೆಪದಲ್ಲಿ ನೀನು ಅಮ್ಮ ನನಗೆ ಹೊಟ್ಟೆಲಿ ಮಗು ಇಲ್ಲ ಸುಮ್ಮನೆ ನಾಟಕ ಹಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ನಾನು ಅದನ್ನ ಸೂರ್ಯ ಅವ್ರಿಗೆ ಹೇಳಿ ಅವ್ರು ನನಗೆ ಉಗಿತಾರೆ ಅಂತ ಹೇಳ್ಬಿಟ್ಟು ನೀನು ಈ ಥರ ಎಲ್ಲ ಪ್ಲಾನ್ ಮಾಡಿದ್ಯಾ ಅಂತ ನಿಂದು ಗೊತ್ತು ಕಣೆ. ನೀನು ಒಳ್ಳೊಳಗಡೆನೆಯಾ ಎಲ್ಲನೂ ಮಾಡ್ತೀಯ ನೀನು. ನಮ್ಮಂಗೆ ನೆಟ್ವಾಗಿ ನೇರವಾಗಿ ಡೈರೆಕ್ಟಾಗಿ ಮಾತಾಡಲ್ಲ ನೀನು, ಎಲ್ಲನೂ ಒಳಗಡೆನೆ ಮಾಡೋದು. ಪಿತೂರಿ ನಡೆಸ್ತೀಯ ಒಳಗಡೆನೆ. ಕ್ರಿಮಿನಲ್ ಬುದ್ಧಿ ನಿಂದು, ನೆಟ್ವಾಗಿ ನೇರವಾಗಿರೋ ಬುದ್ಧಿ ಇಲ್ಲ. ಯಾವುದಿದ್ರು ಡೈರೆಕ್ಟಾಗಿ ಹೇಳ್ಬೇಕು ಕಣೆ, ಡೈರೆಕ್ಟಾಗಿ ಹಿಂದೆ ಮುಂದೆ ಮಾತಾಡಬಾರ್ದು. ಅದ್ರ ಬಗ್ಗೆ ನೀನು ಮಾತಾಡೋಕೆ ಬರಬೇಡ. ನೀನು ಏನಾರು ಮಾಡ್ಕೊ, ಎಂತಾರು ಮಾಡ್ಕೊ, ಈ ಮನೆ ನಂದು, ನಾನು ಇಲ್ಲೇ ಇರ್ತೀನಿ, ಅರ್ಥ ಆಯ್ತಾ? ನನ್ನ ಗಂಡನ ಜೊತೆನೇ ನಾನು ಇರ್ತೀನಿ. ಡೈವರ್ಸ್ ಕೊಡೋಕ್ಕಿಲ್ಲ, ಏನು ಕೊಡಲ್ಲ. ಏನಾರು ಮಾಡ್ಕೊಂಡು ಏನು ಕಿತ್ಕೊಂಡು ನಂತವು ಏನಾರು ಮಾಡ್ಕೊ. ನಾನಂತೂ ನನ್ನ ಗಂಡನ ಡೈವರ್ಸ್ ಕೊಡೋಕ್ಕಿಲ್ಲ, ನಾನು ನನ್ನ ಗಂಡನ ಮನೇಲೇ ಇರ್ತೀನಿ, ಏನಾರು ಮಾಡ್ಕೊ. ಅಲ್ಲ ಸೂರ್ಯರು ಒಪ್ಕೊಳ್ಳಿಲ್ಲ ಅಂದರೆ ಅವಾಗೇನು ಮಾಡ್ತೀಯಾ? ಅಲ್ಲ ಅವ್ರು ಹೇಳಿದ್ರೆ ನಾನೇನು ಮಾಡೋಣ? ನಾನು ಹಿರಿಯರ್ತಿ ಗಂಡನ ಜೊತೆ ಭಾಳ ಅಧಿಕಾರ ನನಗೆ ಅದೇ. ಒಪ್ಕೊಂಡೆ ಕರೆ ಮದುವೆ ಆಗಿರೋದು, ಆಗಲೇ ಮದುವೆ ಆಗ್ಬಿಟ್ಟು ಇವಾಗ ಇರಬೇಡ ಅಂದರೆ ಯಾರು ಒಪ್ಪರಿ ಮಾತಾ? ಅವ್ರು ಇರುವನು ಇರಬೇಡ, ನಿಮ್ಮ ಮನೇಲಿ ಯಾರೇ ಇರುವಲ್ಲಿ ಇರಬೇಡ ಅಂದ್ಲಿ. ನಾನು ಮಾತ್ರ ಸೂರ್ಯ ಜೊತೆನೇ ಇರೋದು, ಸೂರ್ಯ ಅವ್ರ ಜೊತೆನೇ ಬಾಳೋದು. ಏನು ಕಿತ್ಕೊಂಡು ಏನು ಮಾಡ್ಕೊಂಡು ನನ್ನ ಸುದ್ದಿಗಂತೂ ಬರಬೇಡ ನೀನು. ಅಲ್ಲ ರೀ, ಇವಳೇನು ಈ ಥರ ಮಾತಾಡ್ತಿದ್ದಾಳೆ? ಏನಾದರೂ ಮಾಡಿ ನೀವು ಅವ್ರ ಜೊತೆ ಏನು ಮಾತಾಡ್ತಿದ್ದಿ? ಇಲ್ಲಿ ನೋಡಿ ನೀನು. ಅಲ್ಲ ನಂದಿನಿ ಅವರೇ, ನೀವು ಏನು ಮಾತಾಡ್ತಿರೋದು? ಅವತ್ತು ಡಿವೋರ್ಸ್ ಕೊಟ್ಬಿಟ್ಟು ಹೋಗ್ತೀನಿ ಅಂತ ತಾನೇ ಅಂದಿದ್ದು. ಅಲ್ಲ ಸೂರಿ, ನಾನೇ ನಿನ್ನ ಜೊತೆಗೆ ಬಂದಿದ್ನ? ನೀನು ಯಾವತ್ತಾರು ಬಂದು ಕರೆದ ಹೇಳು ನೀನು. ನನ್ನ ಜೊತೆ ಬಾಳು, ಇಲ್ಲ ಅಂದರೆ ಡಿವೋರ್ಸ್ ಕೊಡ್ತೀನಿ, ಇಲ್ಲ ಬೇರೆ ಮದುವೆ ಐತೀನಿ ಅಂತ ಯಾವತ್ತಾರು ಒಂದ? ನಾನು ಅದಕ್ಕೆ 2 ಮದುವೆ ಆಗು, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾನ. ಮಾತಾಡು ನೀನು ಹೇಳ್ಬಿಡೋಂಗಂತ. ನಾನು ನೀನು ಮದುವೆ ಆಗಲಿಲ್ಲ ಅಂದರೆ ನೀನು ಡಿವೋರ್ಸ್ ಕೊಟ್ಬಿಡ್ತೀನಿ, ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ, ಬೇರೆ ಮದುವೆ ಐತೀನಿ ಅಂತ ಹೇಳಿನಿ ಅಂತ ಅಂದ್ಬಿಡು. ಬೇಕಾದ್ರೆ ನಾನು ಒಂಟೆ ಹೋಯ್ತೀನಿ, ಇಲ್ಲಿರೋಕೆ ಇಲ್ಲ, ಒಂಟೆ ಹೋಯ್ತೀನಿ ಅನ್ನು. ನೀನು ಯಾವತ್ತಾರ ಹಂಗೆ ಅಂದಿದ್ಯಾ ಅಂತ? ನಾನು ನಿಮ್ಮ ಮನೆಗೆ ತುಂಬ ದಿನ ಬರಲಿಲ್ಲ, ಅವಾಗ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕೆ ಬರಲಿಲ್ಲ, ಎಲ್ಲೋ ಇಷ್ಟ ಇಲ್ವೇನೋ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ನಂದಿನಿ ಅವರೇ ನೀವು. ಸೂರಿ, ನಾನು ಅರ್ಥ ಮಾಡ್ಕೊಳಕ್ಕೆ ನಾನೇಂತೆ ಅವರೆಲ್ಲ ಅರ್ಥ ಆಯ್ತಾ? ಅತ್ತೆಯಾರು ಬಂದು ಹೇಳಿದಾರ ನನ್ನ, ಇಲ್ಲ ಮಾವರು ಅವ್ರೇನಾರು ಅಂದ್ರೆ ಕರಿತೀವಿ ಅಂತ. ಯಾರು ತಪ್ಪು ಮಾಡೋಕ್ಕಿಲ್ಲ, ಯಾರು ಸುಳ್ಳು ಹೇಳೋಕ್ಕಿಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ. ನೀವು ಸುಳ್ಳು ಹೇಳಿಲ್ವಾ? ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿಲ್ವಾ? ಹೇಳಿ, ನೀವೇನು ಸುಳ್ಳು ಹೇಳ್ದೇ ಹಂಗೆ ಇದ್ಬಿಟ್ಟಿದ್ದೀರಾ? ಯಾರು ಸಾಚ ಅಲ್ಲ, ಅರ್ಥ ಆಯ್ತಾ? ನಾನು ಮಾತ್ರ ಮನೆ ಬಿಟ್ಟು ಒಯ್ಕಿಲ್ಲ, ನಾನು ಇರೋದೇ ನಿಮ್ಮ ಜೊತೆ. ಏನಾರು ಮಾಡ್ಕೊಳ್ಳಿ, ಲೆಕ್ಕದಲ್ಲಿ ಅವಳನ್ನ ಇರ್ಸ್ಕೊಂಡಿರೋದೇ ಹೆಚ್ಚು, ನಾನು ಈ ಮನೇಲಿ ಅವಳನ್ನ ಇರಾಕ್ ಬಿಟ್ಟಿರೋದೇ ಹೆಚ್ಚು. ಅಲ್ಲ ಸೂರ್ಯ ಅವ್ರನ್ನ ಮದುವೆಗಿರೋದಕ್ಕಿಂತ ನನಗೆ ಬೆಲೆ ಇಲ್ವಾ? ನಿಂದಿನ ಎಲ್ಲ ಆಗಿದ್ರೆ ಸೂರ್ಯ ಅವರು ನನಗೆ ಗಂಡ ಅಲ್ವಾ? ಏನು ಮಾತಾಡ್ತಿದ್ಯಾ ನೀನು? ಅದೇ ಹೇಳ್ತಿರೋದು. ನಿನ್ಯಾರು ಮದುವೆ ಕೇಳಿದ್ದು? ಅದೆಲ್ಲ ವಿದ್ಯಾವಂತೆ ಅಂತಿದ್ದಿ, ಬುದ್ಧಿವಂತೆ ಅಂತಿದ್ದಿ. ಮದುವೆ ಆಗಬೇಕು ಅನ್ನೋ ಅಷ್ಟಿರೋಳು ಡಿವೋರ್ಸ್ ಆದ್ಮೇಲೆ ಆಗಬೇಕಾಯ್ತು ನೀನು. ಅದು ಬಿಟ್ಬಿಟ್ಟು ಚೆನ್ನಾಗಿರೋ ಮದುವೆ ಬಂದ್ಬಿಟ್ಟು ಮದುವೆ ಆಗ್ಬಿಟ್ರೆ ನೀನು ನನ್ನ ಗಂಡನ ಕಿರಿಯರ್ತಿ ಅಂತ ನಾನು ಒಪ್ಕೊಬಿಡ್ಬೇಕಾ? ನೀನು ಒಪ್ಕೊಬಿಟ್ರೆ ಬಿಡು, ಅರ್ಥ ಆಯ್ತಾ? ನಾನು ಸೂರ್ಯ ಅವ್ರು ಹೇಳ್ತೀನಿ. ಅಲ್ಲ ನೀನು ಒಪ್ಕೊಳ್ಳೋದಿರು ಸೂರ್ಯ ಅವ್ರು ಹೇಳ್ತೀನಿ ಅಂತಿದ್ದಿ. ನೀನು ಒಪ್ಕೊಳ್ಳೋದಿರಲಿ, ಸೂರ್ಯ ಅವ್ರು ಹೇಳ್ತೀನಿ ನಾನು, ಅರ್ಥ ಆಯ್ತಾ? ಗೊತ್ತಾಯ್ತಾ ಅಂತ ಸುಮ್ಮನೆ ಬಂದ್ಬಿಟ್ಟು ಚೆನ್ನಾಗಿರೋರ ಜೊತೆ ಬಂದ್ಬಿಟ್ಟು ಎಲ್ಲನೂ ಹಾಳು ಮಾಡಿ ಕೊಡಿಸ್ಬಿಟ್ಟು ಈಗ ಬೇರೆ ನನ್ನ ಹೋಗ್ಬೇಕಂತ ನನ್ನೇ ಹೋಗು ಅಂತಾಳೆ. ಮನೆಯಿಂದ ಅದು ಹೋದ್ರೆ ಡಿವೋರ್ಸ್ ಕೊಟ್ಬಿಟ್ಟು. ನನಗೆ ಗೊತ್ತು ಸೂರ್ಯ ಅವರ ಮದುವೆ ಆಗಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಅವರು ಡಿವೋರ್ಸ್ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ರು. ನೀವು ದುಡ್ಡುಗೋಸ್ಕರ, ನಿಮ್ಮಮ್ಮ ನೀನು ನಿಮ್ಮಣ್ಣ ಎಲ್ಲರೂ ದುಡ್ಡುಗೋಸ್ಕರ ಮದುವೆ ಆಗಿದ್ದು. ಸೂರ್ಯ ಅವ್ರು ರೆಡಿ ಆಗಿದ್ದಾರೆ ದುಡ್ಡು ಕೊಡೋದಕ್ಕೆ. ಡಿವೋರ್ಸ್ ಕೊಟ್ಬಿಟ್ಟು ಸುಮ್ಮನೆ ನಿನ್ನ ಆಸ್ತಿ ಏನು ಬರುತ್ತೆ ತಗೊಂಡು ಹೋಗು. ನಾನು ನಿನ್ನ ಜೊತೆ ಹೇಳಿದ್ನ ಬಂದ್ಬಿಟ್ಟು ನಂಗೆ ದುಡ್ಡಾದ್ರೆ ಆಸೆ, ಕಾಸು ಅಂದರೆ ಆಸೆ, ಸೂರ್ಯ ಅಂದರೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅಂದಿದ್ದು. ನನ್ನ ಜೊತೆ ಬಂದ್ಬಿಟ್ಟು ಯಾವತ್ತಾರವೇ ನೀನೇ ಉಡ್ಸ್ಕೊಬಿಡಕ್ಕೆ? ಥೂ, ಎಂತ ಹೆಂಗಸು ನೀನು, ಏನೇನೋ ಮಾತಾಡ್ತೀಯಲ್ಲ. ನಾನೆಲ್ಲ ಎಂತ ಹೆಂಗಸು, ನೀನು ಎಂತ ಹೆಂಗಸು? ಮದುವೆ ಆಗಿರೋ ಗಂಡನ ಜೊತೆ ಗಂಡನ ಬಂದ್ಬಿಟ್ಟು ಮದುವೆ ಆಗಿದೆಯಲ್ಲ, ನೀನೆಂತ ಹೇಳು? ನನ್ನ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡ ನೀನು, ಅರ್ಥ ಆಯ್ತಾ? ಸುಮ್ಮನೆ ಏನು ಅನ್ಕೊಂಡಿದೀಯಾ? ನೋಡು ರುಕ್ಮಿಣಿ, ನೀನು ಏನಾರು ಮಾಡ್ಕೋ, ಏನಾರು ಅನ್ಕೋ, ನಾನು ನನ್ನ ಗಂಡನ ಜೊತೆ ಇರ್ತೀನಿ. ಇರಬೇಡ ಅನ್ನೋಕ್ಕೆ ನೀನು ಯಾವಳು ಅಲ್ಲ, ನೀನು ಕೇಳಕ್ಕೆ ಒಪ್ಪೂ ಇಲ್ಲ, ಅರ್ಥ ಆಯ್ತಾ? ಏನು ಅನ್ಕೊಂಡಿದ್ದೀಯ? ಏನೂ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಕಾನೂನು ಬಗ್ಗೆ ಗೊತ್ತಿಲ್ಲ, ಪೆದ್ ಮುಂಡೆದು ಅಂತ ಅನ್ಕೊಂಡಿದ್ಯಾ? ನಾನು ನನ್ನ ಗಂಡನ ಕಳ್ಕೋಬೇಕಾಯ್ತದೆ. ಏನಾರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಗಂಡನ ಜೈಲಿಗೆ ಹೋಯ್ತಾನೆ. ನಾನು ನನ್ನ ಗಂಡನ ಜೊತೆ ಇರಬೇಕು ಅನ್ಕೊ ಬಂದಿರೋಳು, ನನ್ನ ಗಂಡನೇ ಕಳಿಸ್ಬಿಡೋಣ? ನೀನು ಒಬ್ಬಳೇ ಜೈಲಿಗೆ ಹೋಗ್ತಿದ್ದೀಯ ಅಂತಿದ್ರೆ ನಾನು ಯಾವತ್ತ ಕಂಪ್ಲೇಂಟ್ ಕೊಟ್ಬಿಡೀನಿ ನಾನು? ಓ ಬುದ್ಧಿ ಇಲ್ಲ, ಅಷ್ಟು ಬುದ್ಧಿ ಇಲ್ಲ ಅನ್ಕೊಬಿಟ್ಟಿದೀಯ ನೀನು. ನನ್ನ ಗಂಡ ಹೊಂಟೋಯ್ತಾನೆ, ಅದೇ ಮನೆ ಬರ. ನಮ್ಮ ಮನೇಲಿ ಒಂದು ನಾಯಿ ಬಿದ್ದಿರ್ತದೆ, ಹಂಗೆ ಬಿದ್ದಿರ್ತಿದ್ದಿ ಮನೇಲಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ.